ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದೆ. ಕರ್ನಾಟಕದ ಗುರು ಲತೀಫ್ ನಿಜಕ್ಕೂ ಈ ಕೃತ್ಯ ಮಾಡಿದ್ದು ಸಾಬೀತಾದರೆ ಅವನಿಗೆ ಭಾಳ ಘೋರವಾದ ಶಿಕ್ಷೆ ಆಗಬೇಕು. ಪೋಕ್ಸೋ ಪ್ರಕರಣ ಅವನೊಂದು 20 ವರ್ಷ ಮಿನಿಮಮ್ ಜೈಲಲ್ಲಿ ಇರೋದಂತೆ ಗ್ಯಾರಂಟಿ. ಪ್ರೂವ್ ಆದರೆ ಮೆಡಿಕಲ್ ಪ್ರೂವ್ ಆಗಿದೆ, ರಿಪೋರ್ಟ್ ಬಂದಿದೆ ಅಂತ ಈ ವಕೀಲರು ಹೇಳ್ತಾರೆ. ಇವೆಲ್ಲದೂ ಕೂಡ ನಾಳೆ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು. ಆದರೂ ಈ ಹಂತದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಲೋ, ನಮಸ್ಕಾರ. ಈ ಧಾರ್ಮಿಕ ಗುರುಗಳ ಕಾಮುಕತೆ ಇದೆಯಲ್ಲ, ಅದರ ಬಗ್ಗೆ ಮಾತಾಡೋದು ಬಹಳ ಒಂಥರ ಹಿಂಸೆ. ಒಬ್ಬ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಗುರುಗಳನ್ನು ಬಹಳ ಗೌರವದ ಸ್ಥಾನದಲ್ಲಿ ಕೂರಿಸಿರ್ತೀವಿ. ಆದರೆ ನಂಬ್ತೀವಿ, ನಮ್ಮ ಮನೊಳಗಡೆ ಬಿಡ್ಕೊತೀವಿ. ಅವ್ರು ನಮಗೆ ಆಶೀರ್ವಾದ ಮಾಡಿ ಹೋಗಲಿ, ಆಶೀರ್ವಚನ ನೀಡಲಿ, ಈ ಥರದ ಸದ್ಬಯಕೆಗಳು ನಮಗೆ. ದೇವರಿಗೆ ಇಷ್ಟ ಆದವನಪ್ಪ, ನಮಗಿಂತ ನಾವು ಮೊದಲು ದೇವರಿಗೆ ತಲುಪ್ತಾನೆ ಅನ್ನೋ ನಂಬಿಕೆ. ಯಾಕಂದರೆ ಅವನು ಧರ್ಮದ ಕರ್ಮಗಳನ್ನು ಬೋಧಿಸೋನು, ಆಮೇಲೆ ಧಾರ್ಮಿಕ ಪ್ರವಚನಗಳನ್ನು ನೀಡೋನು, ನಮಗೂ ಮತ್ತು ದೇವರಿಗೂ ಕನೆಕ್ಟ್ ಮಾಡುವಂಥ ಕೆಲಸ ಮಾಡೋನು. ಆ ಕಾರಣಕ್ಕೆ ಧಾರ್ಮಿಕ ಗುರು ಅಂದರೆ ಹಿಂದೂಗಳಲ್ಲಿ ಸ್ವಾಮೀಜಿ ಅಂತೀವಿ, ಕ್ರೈಸ್ತರಲ್ಲಿ ಪಾದ್ರಿ ಅಂತೀವಿ, ನಮ್ಮ ಮುಸಲ್ಮಾನರಲ್ಲಿ ಮೌಲಾನಾ, ಉಸ್ತಾದು, ಈ ಥರ ಏನೇನೆಲ್ಲ ಕರಿತೀವಿ. ಅದೇ ವ್ಯಕ್ತಿಗಳು ನಮ್ಮನೆ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರದಂತಹ ಘೋರ ಕೃತ್ಯಗಳನ್ನು ಮಾಡಿದಾಗ ಬೆಳ್ತಂಗಡಿ ತಾಲೂಕಿನ ಕಲ್ಲಡ್ಕದ ಒಂದು ಮಸೀದಿಯ ಧಾರ್ಮಿಕ ಗುರು, ಆ ಮಸೀದಿಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಂತೆ, ತಂದೆ ಇಲ್ಲದ ಒಂದು ಮಗು ಅಲ್ಲಿ ಮದ್ರಸಕ್ಕೆ ಓದಕ್ಕೆ ಹೋಗ್ತಾ ಇತ್ತು. ಆ ಮಗುವಿನ ಮೇಲೆ ಈ ಥರದ್ದು ಎಷ್ಟು ಕೇಸ್ಗಳಾಗ್ತಿರ್ಬೋದಾಗಂದ್ರೆ, ಆ ಪರ್ಟಿಕ್ಯುಲರಾಗಿ ಅದೊಂದು ಪ್ರಕರಣದ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ. ಮೇಡಮ್, ನೀವು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ? ಎಲ್ಲಿ? ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದೀರಾ? ಓಕೆ. ನೀವು ಲಾಸ್ಟ್ ಟೈಮ್ ಯಾವುದಾದ್ರು ಹನಿ ಟ್ರಾಪ್ ಕೇಸ್ ಏನೋ ತಗೊಂಡಿದ್ದೀರಾ? ವಿಟ್ಲ ಹನಿ ಟ್ರಾಪ್ ಕೇಸ್ ಬಗ್ಗೆ ಮಾತಾಡಿದ್ರಿ. ಕರೆಕ್ಟ್, ನನಗೆ ಅಲ್ಲೇ ನಿಮ್ಮ ಪರಿಚಯ ಆಗಿದ್ದು. ಪರ್ಟಿಕ್ಯುಲರ್ ಆಗಿ ಈ ಕೇಸ್ ಏನು ಮೇಡಮ್? ಈ ಕೇಸ್ ಏನಂದ್ರೆ ಡಿಸೆಂಬರ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅವನೊಬ್ಬ ಧಾರ್ಮಿಕ ಮುಖಂಡ, 4-5 ಕಡೆಯಲ್ಲಿ ನಮ್ಮಲ್ಲಿ ಸದರ್ ಅಂತ ಹೇಳ್ತಾರೆ, ಹೆಡ್ ಮಾಸ್ಟರ್ ಅಂತ ಹೇಳ್ಬಹುದು, ಮುಖಂಡನಾಗಿ ಕೆಲಸ ಮಾಡಿಕೊಂಡು ಬಂದವನು. ಈ ಮಸೀದಿಯಲ್ಲೂ ಕೆಲಸ ಒಂದು 9 ವರ್ಷದಿಂದ ಇವನು ಸೇವೆಯಲ್ಲಿದ್ದಾನೆ. 9 ವರ್ಷದಿಂದ ಸೇವೆಯಲ್ಲಿ ಇದ್ದುಕೊಂಡು ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾನೆ ಇದ್ದಾನೆ. ಈ ಪರ್ಟಿಕ್ಯುಲರ್ ಈ ಕಲ್ಲಡ ಅಬ್ದುಲ್ ಲತೀಫ್ ಅಂತ ಬೆಳ್ತಂಗಡಿ, ಅವನು ಸ್ವಂತ ಊರು ಬೆಳ್ತಂಗಡಿ, ಕುವೆಟ್ ಗ್ರಾಮ ಬೆಳ್ತಂಗಡಿ. ಈಗ ಧಾರ್ಮಿಕ ಗುರುಗಳಿಗೆ ಹೆಡ್ ಮಾಸ್ಟರ್ ಆಗ್ಬೇಕಂದ್ರೆ ಏನದು? ಅದವರು ಪದವಿ ಓದಿರ್ಬೇಕು, ಚೆನ್ನಾಗಿ ಓದಿರ್ಬೇಕು. ಈಗ ಗುರು ಅಂದ್ರೆ ಏನು? ಧಾರ್ಮಿಕ ಗುರು ಅಂದ್ರೆ ಶ್ರೇಷ್ಠವಾದ ಸ್ಥಾನದಲ್ಲಿರುವವನು. ಎಲ್ಲಾ ಧರ್ಮದಲ್ಲೂ ಧಾರ್ಮಿಕ ತುಂಬಾ ಗೌರವ ಕೊಡ್ತಾರೆ, ನಂಬ್ತಾರಲ್ಲ. ಇವರು ಮಾದರಿಯಾಗಿರುವಂತ ಜೀವನವನ್ನು ಅಳವಡಿಸಬೇಕು. ಇವರು ಸಾಮಾನ್ಯರಾದಂತ ಜನಗಳಿಗೆ ಮಾದರಿಯಾಗಿರ್ಬೇಕು. ಅಂತವರನ್ನೇ ನಾವು ಇಲ್ಲಿ ಗುರುಗಳಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೆಲ್ಲ ಒಂದೊಂದು ಕಮಿಟಿ ಮೆಂಬರ್ಸ್ನವರು ಅದನ್ನೇ ಮಾಡ್ಕೊಳ್ತಾ ಇರ್ತಾರೆ. ಇವನು ಏನ್ ಮಾಡ್ತಾನೆ ಅಂತ ಹೇಳಿ, ಆ ಹುಡುಗಿಗೆ ತಂದೆ ಇಲ್ಲದ ಪಾಪದ ಹೆಣ್ಣು ಮಗು, ಇನ್ನೂ 14 ವರ್ಷದ ಮಗು. ಇವನ ಮಸೀದಿ ಕೋಣೆಯಲ್ಲೇ ಮಸೀದಿ ಕೋಣೆ ಮದುವೆ ಆದ್ರೂ ಈ ಮಸೀದಿಯಲ್ಲಿ ಮದುವೆ ಆದ್ರೂ ಅವ್ರು ಅಲ್ಲಿ ಇರುದು, ಫ್ಯಾಮಿಲಿ ಇವ್ರು ಮಾತ್ರ ಇರ್ಬೇಕು. ಏನಂತ ಪುಸ್ಲಾಯಿಸ್ತಾನೆ ನಿಮ್ಮ ಒಂದು ನನಗೆ ಇನ್ವೆಸ್ಟಿಗೇಷನ್ ಬರೋ ಪ್ರಕಾರ ಏನಿಲ್ಲ. ಹುಡುಗಿಗೆ 14 ವರ್ಷದ ಒಂದು ಮೈನರ್ ಹುಡುಗಿಗೆ ಏನು ಅರಿವೇ ಇರುವುದಿಲ್ಲ. ಪುಟ್ಟ ಮಕ್ಕಳು, ನಮ್ಮ ಮಕ್ಳು ಹೇಗಿರುತ್ತೋ ಅದು ಒಂದು ಪುಟ್ಟ ಮಗು, ಅದಕ್ಕೆ ಏನು ವಿಷಯ ಗೊತ್ತಿರುವುದಿಲ್ಲ. ಇವನು ಪುಸಲಾಯಿಸ್ತಾನೆ. ತೊಂದ್ರೆ ಮದ್ರಸೆ ಓದಕ್ ಹೋಗಿದ್ದಾಳೆ, ಇಲ್ಲ ಯಾವ್ದೋ ದೇವಸ್ಥಾನಕ್ಕೆ ಮಠಕ್ಕೆ ಓದಕ್ ಹೋಗಿದ್ದಾಳೆ, ಯಾವ್ದೋ ಚರ್ಚಿನ ಎಲ್ಲಿಗೆ ಓದಕ್ ಕಳಿಸಿದೀವಿ. ಯಾಕಂದ್ರೆ ಒಬ್ಬ ಪಾದ್ರಿ ಇದ್ದಾನೆ, ಸ್ವಾಮೀಜಿ ಇದ್ದಾನೆ, ಧಾರ್ಮಿಕ ಗುರು ಇದ್ದಾನೆ. ನಂಬಿಕೆ, ವಿಶ್ವಾಸ ನಮ್ಮ ಮನೆಯೊಳಗೆ ಬಿಡ್ಕತ್ತೀವಿ ಇವ್ರನ್ನ. ಹೌದು, ಮನೇಲಿ ಗಂಡ ಇದಾನೋ, ಅಪ್ಪ ಇದಾನೋ, ಅಮ್ಮ ಇಲ್ವೋ, ಗಂಡಸರಿದೋ ಗೊತ್ತಿಲ್ಲ, ಇವನ ಮನೆ ಒಳಗಡೆ ಬಿಡ್ಕತ್ತೀವಿ. ಯಾಕಂದ್ರೆ ನಂಬಿಕೆ. ನಮ್ಮಲ್ಲಿ ಗಂಡಸಿಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ಬ ಧಾರ್ಮಿಕ ಗುರು ನಮ್ಮ ಮನೆಯೊಳಗಡೆ ಬಂದ್ರು ಕೂಡ ನಮ್ಗೆ ಏನು ಸಮಸ್ಯೆ ಇಲ್ಲ, ಇಷ್ಟ ನಂಬ್ತೀವಿ. ಹಾಗಿದ್ದಂತ ವ್ಯಕ್ತಿ ಆ ಮಗುನ ಅತ್ಯಾಚಾರ ಈಗ ಮೆಡಿಕಲ್ ಪ್ರೂವ್ ಆಯ್ತಲ್ಲ, ಅದರಲ್ಲಿ ಏನಾಗಿದೆ ಅಂದ್ರೆ ಇವನು ಈ ಹುಡುಗಿಗೆ ಹೆದರಿಸ್ತಾನೆ.
ಮನೆಯಲ್ಲಿ ಯಾರಿಗೆ ಹೇಳಬಾರ್ದು, ಯಾರ ಜೊತೆನೂ ಬಾಯಿ ಬಿಡಬಾರ್ದು ಅಂತೇಳಿ. ಈ ಹುಡುಗಿ ಸತತವಾಗಿ ಯಾರ ಜೊತೆನೂ ಮಾತಾಡ್ಲಿಕ್ಕೆ ಏನು ಹೋಗದೆ, ಸ್ಕೂಲಿಗೆ ಹೋಗದೆ ಇರುವಾಗ ಸ್ಕೂಲಲ್ಲಿ ಆಶಾ ಕಾರ್ಯಕರ್ತರು ಬಂದ್ಬಿಟ್ಟು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸ್ತಾರೆ. FIR ಆದ ನಂತರ ಪೊಲೀಸ್ ಅಧಿಕಾರಿಗಳು ಅದರ ಹಿಂದೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಇವನು ಅಪ್ಸ್ಕೊಂಡಿರ್ತಾನೆ. 1.5 ತಿಂಗಳು ಇವನು ಇರುವುದೇ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ, ಹೇಗೆ ಹೋಗಿದ್ದಾನೆ, ಯಾರ ಜೊತೆ ಹೋಗಿದ್ದಾನೆ ಯಾವುದು ಗೊತ್ತಾಗುದಿಲ್ಲ, ಹೊರಟೋಗ್ತಾನೆ. ಮೊನ್ನೆ ಬಂದ್ಬಿಟ್ಟು ಇದು 16 ದಿವಸ ಆಯ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಆಗಿ ಇವಾಗ JC ಅಲ್ಲಿ ಇದ್ದಾನೆ. ಪೊಲೀಸ್ನವರು ಹುಡುಕ್ತಾರೆ, ಇವನೆಲ್ಲಿಯೂ ಸಿಗುದಿಲ್ಲ. ಇವನು ಡೈರೆಕ್ಟ್ ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಆಗ್ತಾನೆ. ಡಿಫ್ಯಾಕ್ಟ್ ವಕಾಲತ್ತು ನಾನೇ ಹಾಕೊಂಡದ್ದು. ನಿನ್ನೆ ಜಡ್ಜ್ಮೆಂಟ್ ಪಾಸ್ ಆಯ್ತು. 27ಗೆ ಹಿಯರಿಂಗ್ ಇತ್ತು ಮಂಗಳೂರು ಸೆಷನ್ ಕೋರ್ಟ್ FTSC 2nd ಅಲ್ಲಿ. ನಿನ್ನೆ ಜಡ್ಜ್ಮೆಂಟ್ ಬಂತು, ಆರ್ಡರ್ ಆಯ್ತು ಒಂದು 5:45ಗೆ. ಬೇಲ್ ರಿಜೆಕ್ಟ್ ಆಯ್ತು. ಬೇಲ್ ರಿಜೆಕ್ಟ್ ಆಯ್ತು, ನನಗೆ ಬೇಲ್ ಸಿಗ್ಲಿಲ್ಲ. ಧಾರ್ಮಿಕ ಶಿಕ್ಷಣ ಕೊಡುವಂತವನು, ನಮ್ಗೆ ಮಾದರಿಯಾಗಿರುವಂತವ್ರು. ನಾವು ಇವರನ್ನು ಯಾಕೆ ನಂಬುದು ಅಂದ್ರೆ, ಇವ್ರು ಏನ್ ಹೇಳಿದ್ರು ನಾವು ಕಣ್ಣು ಮುಚ್ಕೊಂಡು ನಂಬ್ತೀವಿ. ಇಂಥವರೇ ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ನಂಬಿಕೆ ಎಲ್ಲಿಂದ ಉಂಟು? ನಂಬಿಕೆನೇ ಇಲ್ಲ. ಧರ್ಮ ಇಲ್ಲಿಲ್ಲ, ಧರ್ಮದ ವಿಷಯನೇ ಬೇಡ. ಹೆಣ್ಮಗಳ ಪರಿಸ್ಥಿತಿ ಮತ್ತೆ ಮನೆ ಪರಿಸ್ಥಿತಿ ಹೇಗಿದೆ? ತುಂಬಾ ಕಡು ಬಡತನದವರು. ಅವರು ಉದ್ಯೋಗ ಯಾರಿಲ್ಲ, ಅಪ್ಪ ಇಲ್ಲ, 2 ಮಕ್ಳಿರುದು, 2 ಮಕ್ಳು ಓದ್ತಾ ಇದ್ದಾರೆ. ಹುಡುಗಿ ಇವಳು 9ನೇ ಕ್ಲಾಸ್ ಓದ್ತಾ ಇರೋದು, ಇನ್ನೊಬ್ಬ ಸಣ್ಣ ಹುಡುಗ. ತುಂಬಾ ಬಡತನದ ಕುಟುಂಬ. ಬಾಡಿಗೆ ಕಟ್ಕೊಂಡು ರೂಮಲ್ಲಿ ಇದ್ಕೊಂಡು ಬೇಲ್ ನಿನ್ನೆ ರಿಜೆಕ್ಟ್ ಆಯ್ತು. ಪ್ರೊಸೀಜರ್ ಏನಿಲ್ಲ, ಅಲ್ಲಿ ಬೇಲ್ ರಿಜೆಕ್ಟ್ ಆದ್ರೆ ಹೈಕೋರ್ಟಿಗೆ ಬರ್ತಾನೆ. ಹೈಕೋರ್ಟ್ ಅಲ್ಲಿ ಬೇಲಿಗೆ ಮೂವ್ ಆಗುತ್ತೆ. ಹೈಕೋರ್ಟ್ ಅಲ್ಲೂ ಅವನಿಗೆ ಬೇಲ್ ಸಿಗದಿರುವಾಗಿ ನನ್ನ ಕೈಯಿಂದ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಆ ಕುಟುಂಬಕ್ಕೆ, ಅದೆಲ್ಲ ನಾನ್ ಮಾಡ್ತೀನಿ. ಅಲ್ಲಿನೇ ನಾನು ನೋಡ್ಕೊಂಡದ್ದು ಚಾರ್ಜ್ ಶೀಟ್ SPP ಕೈಯಿಂದ ತಗೊಂಡೆ ನೋಡಿದ್ದು. ಇವನೇ A1 ಅಬ್ದುಲ್ ಲತೀಫ್ ಅಂತ. ಈಗ ಅಲ್ಲಿನ ಮಸೀದಿ ಏನೋ ಅಲ್ಲೊಂದು ಕಮಿಟಿ ಇಲ್ಲ, ಅವ್ರೇನೋ ಅವ್ರಿಗೇನು ಗಮನಕ್ಕೆ ಬಂದಿಲ್ಲ ವಿಚಾರ ಮೊದಲು? ಅದ್ರ ಬಗ್ಗೆ ನನಗೆ ಸ್ಪಷ್ಟತೆ ಏನಿಲ್ಲ, ಮಾಹಿತಿ ಇಲ್ಲ ಅದ್ರ ಬಗ್ಗೆ ಏನಿಲ್ಲ ನನಗೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ಯಾರು ಫಸ್ಟ್? ಇವ್ರ ತಾಯಿ ಇವರು ಆಶಾ ಕಾರ್ಯಕರ್ತರಿದ್ದಾರಲ್ಲ. ಏನ್ ಆಶಾ ಕಾರ್ಯಕರ್ತರು? ಆ ಮಗು ಹೇಳುತ್ತಾ? ಅಲ್ಲಿ ಮಗು ಹೇಳುದಿಲ್ಲ. ಇವರು ಸ್ಕೂಲಿಂದ TC ತಗೊಳ್ಳಿಕ್ಕೆ ಹೋಗ್ತಾರೆ. ಮಗು ಸ್ಕೂಲಿಗೆ ಹೋಗುದಿಲ್ಲ, ಸತತವಾಗಿ ತುಂಬಾ ದಿವಸದಿಂದ ಸ್ಕೂಲಿಗೆ ಹೋಗುದಿಲ್ಲ. ಆಗ TC ತಗೊಳ್ಳಿಕ್ಕೆ ಹೋದಾಗ ಅವರು ಏನು ಅಂತ ಒತ್ತಾಯಪೂರ್ವಕವಾಗಿ ಕೇಳಿ ನಂತರ ಅವರೇ ಈ ವಿಷಯವನ್ನು ಅರಿತು. ತಾಯಿಗೆ ಗೊತ್ತಿತ್ತು ಅಂದ್ರೆ ಇವಳು ತಾಯಿ ಜೊತೆ ಶೇರ್ ಮಾಡ್ಲಿಲ್ಲ. ಫಸ್ಟ್ ಶೇರ್ ಮಾಡಿದ ಅಲ್ಲೇ ಶೇರ್ ಮಾಡ್ಕೊಂಡೆ. ಅಲ್ಲಿ ಶೇರ್ ಮಾಡ್ಕೊಂಡ ನಂತರ ವಿಷಯ ಏನು ಅಂತ ಗೊತ್ತಾಗಿ ಇದಾಗಿದೆ, ಏನು ಸ್ಟೇಷನ್ ಅಲ್ಲಿ FIR ಆಯ್ತು. ನನ್ನ ಗಮನಕ್ಕೆ ಬಂದ ನಂತರ ನಾನು ಹೀಗೆ ಮಾಡಿ ವಿಷಯನೆಲ್ಲ ತಿಳ್ಕೊಂಡು ಬೇಲ್ ಇವಾಗ ಅವರಿಗೆ ಕಾನೂನು ಮುಖಾಂತರ ಏನು ನೆರವು ಬೇಕು ಅದನ್ನು ಅಲ್ಲಿ ಮಾಡಿಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಅದನ್ನು ನಾನು ಇಲ್ಲಿ ಹೈಕೋರ್ಟಲ್ಲಿ ಮಾಡಿ ಮುಗಿಸ್ತೇನೆ. ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದೆ. ಕರ್ನಾಟಕದ ಗುರು ಲತೀಫ್ ನಿಜಕ್ಕೂ ಈ ಕೃತ್ಯ ಮಾಡಿದ್ದು ಸಾಬೀತಾದರೆ ಅವನಿಗೆ ಭಾಳ ಘೋರವಾದ ಶಿಕ್ಷೆ ಆಗಬೇಕು. ಪೋಕ್ಸೋ ಪ್ರಕರಣ ಅವನೊಂದು 20 ವರ್ಷ ಮಿನಿಮಮ್ ಜೈಲಲ್ಲಿ ಇರೋದಂತ ಗ್ಯಾರಂಟಿ. ಪ್ರೂವ್ ಆದರೆ ಅವ್ರಿಗೂ ವಕೀಲರು ಇರ್ತಾರೆ, ಅವರು ವಾದ ಮಾಡ್ತಾರೆ. ಇಲ್ಲಿ ಮೆಡಿಕಲ್ ಪ್ರೂವ್ ಆಗಿದೆ, ರಿಪೋರ್ಟ್ ಬಂದಿದೆ ಅಂತ ಈ ವಕೀಲರು ಹೇಳ್ತಾರೆ. ಇವೆಲ್ಲದೂ ಕೂಡ ನಾಳೆ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು. ಆದರೂ ಈ ಹಂತದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹೆತ್ತವರು ತಮ್ಮ ಮಕ್ಕಳಿಗೆ ಒಂದಿಷ್ಟು ಬೇರೆ ಬೇರೆ ರೀತಿಯ ಅರಿವನ್ನು ಕೊಡಬೇಕು. ಆ ಮಗು ತಾಯಿ ಹತ್ರ ಫಸ್ಟ್ ಶೇರ್ ಮಾಡಲ್ಲ. ಒಂದು ಸಿಚುವೇಶನ್ ಬಂದಾಗ ಅನಿವಾರ್ಯತೆಯಿಂದ ಮಾತಾಡಬೇಕಾಯಿತು. ದಯವಿಟ್ಟು ನಾವು ಮನೆಯಿಂದ ಹೊರ ಕಳಿಸೋಂಥ ಮಕ್ಕಳು, ಅದು ಹೆಣ್ಮಕ್ಳನ್ನ, ಅದು ಮದ್ರಸೆಗೆ ಕಳಿಸ್ತಿರೋ, ಸ್ಕೂಲಿಗೆ ಕಳಿಸ್ತಿರೋ, ಇಲ್ಲ ನೆಂಟರ ಮನೆಗೆ ಕಳಿಸ್ತಿರೋ, ಸಂಬಂಧಿಕರ ಮನೆಗೆ ಕಳಿಸ್ತಿರೋ, ವಾಪಸ್ ಮನೆಗೆ ಬಂದಾಗ ಆ ಮಗುನ ಕೂರಿಸ್ಕೊಂಡು ಮಾತಾಡಿಸಿ ಸ್ವಲ್ಪ. ಇವತ್ತು ಸ್ಕೂಲಿಗೆ ಹೋಗಿದ್ದೆಲ್ಲ ಏನಾಯಿತು, ಇವತ್ತು ಮದ್ರಸಕ್ಕೆ ಹೋಗಿದ್ದೆಲ್ಲ ಏನಾಯಿತು, ಇವತ್ತು ಮಠಕ್ಕೆ ಹೋಗಿದ್ದೆಲ್ಲ ಏನಾಯಿತು, ಚರ್ಚಿಗೆ ಹೋಗಿದ್ದೆಲ್ಲ ಏನಾಯಿತು, ಯಾಕಮ್ಮ ಬೇಜಾರಲ್ಲಿದೆಯಾ ಅಂತ ಕೇಳಿ. ಹೆದರ್ತಾ ಇದ್ದಾಗ ನಮ್ಗೆ ಅದು ಫೀಲ್ ಆಗ್ತದೆ, ಯಾಕೆ ಹೆದರ್ತಿದ್ದೆ ಪಾಪು ಅಂತ ಕೇಳಿ. ಒಂದು ದಿನ ಆಗಿದ್ದ ತಪ್ಪು ಅವತ್ತೇ ನಮಗೆ ಗೊತ್ತಾದರೆ ಮತ್ತಷ್ಟು ಘೋರವಾದ ತಪ್ಪುಗಳು ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಗಂಡಸು ಅಂದ ತಕ್ಷಣ ಅವನು ಧಾರ್ಮಿಕ ಗುರುವಿನ ರೂಪದಲ್ಲಿರಲಿ, ಪಾದ್ರಿ ರೂಪದಲ್ಲಿರಲಿ, ಸ್ವಾಮೀಜಿ ರೂಪದಲ್ಲಿರಲಿ, ಅವನು ನಮಗೆ ಅಪರಿಚಿತ ಅಂದಮೇಲೆ ಅವನು ನನ್ನ ಸಂಬಂಧಿಕ ಅಲ್ಲ ಅಂದಮೇಲೆ ಮನೆ ಒಳಗಡೆ ಬಿಡ್ಕೋಬೇಡಿ. ಅವರನ್ನು ಬಿಡ್ಕೋಬೇಡಿ. ಮನೇಲಿ ಗಂಡಸಿಲ್ಲದ್ರೆ ಬಿಡ್ಕೊಳ್ಳೇಬೇಡಿ. ಯಾರು ನಂಬ್ತೀರಾ? ನನಗೂ ಮಗಳಿದ್ದಾಳೆ, ಪುಟ್ಟ ಮಗಳಿದ್ದಾಳೆ, 8 ವರ್ಷ ಅವಳಿಗೆ.
ನಾನು ನನ್ನ ಮಗಳ ತಂದೆಯಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಇದನ್ನು. ಜರ್ನಲಿಸ್ಟು, ಆ್ಯಂಕರು, ಗೀಂಕರ್ ಬದಿಗಿಡಿ. ನಾನು ಒಬ್ಬಳು ಹೆಣ್ಣು ಮಗುನ ತಂದೆ. ಅವಳ ಸ್ಕೂಲಿಗೆ ಕಳಿಸ್ತೀನಿ ನಾನು. ಯಾಕೆ ಕಳಿಸ್ತೀನಿ? ನಂಬಿಕೆಯಿಂದ. ಮಗಳು ಹೇಳ್ತಾರೆ ನಾನು ಆಟ ಆಡಬೇಕು, ನಾನು ಆ್ಯಕ್ಟಿವಿಟೀಸಿಗೆ ಸೇರಬೇಕು, ನಾನು ಕ್ರಿಕೆಟ್ ಆಡಬೇಕು ಅಂತಾಳೆ. ಕೋಚಿಂಗ್ ಕಳಿಸ್ತೀನಿ. ಯಾವ ನಂಬಿಕೆಯಿಂದ ಕಳಿಸ್ತೀನಿ? ಅಲ್ಲೊಬ್ಬ ಗುರು ಇದ್ದಾನೆ, ಅವನು ಗುರುವಿನ ಕೆಲಸ ಮಾಡ್ತಾನೆ ಅಂತ ಕಳಿಸ್ತೀನಿ. ಒಂದು ನೋಡಿ, ಮಸೀದಿಯ ಆವರಣದ ಒಳಗಡೆ ಲತೀಫಾ ಅಂತ ಕೆಲಸ ಮಾಡ್ತಾನೆ ಅಂದರೆ, ಒಂದು ಮಠದ ಆವರಣದೊಳಗಡೆ ಒಬ್ಬ ಸ್ವಾಮೀಜಿ ಅಂತ ಕೆಲಸ ಮಾಡ್ತಾನೆ ಅಂದರೆ, ಇದನ್ನು ನಂಬಕ್ಕೆ ಸಾಧ್ಯ ಆಗಲ್ಲ ನಮಗೆ. ಆಯಿತು, ನಿಮಗೆ ದೇವ್ರ ಭಯನೇ ಇಲ್ಲ ಅಂತಾಯ್ತಲ್ಲ, ಹಾಗಾದರೆ ನೀವೊಂದು ಮುಖವಾಡ ಹಾಕ್ಕೊಂಡು ಬಂದವ್ರು ನೀವೆಲ್ಲ. ನಾನು ಆ ಕೃತ್ಯ ಮಾಡ್ತಾಯಿದ್ದೀನಿ ಅಂದಾಗ ಅವನಿಗೆ ದೇವ್ರ ಭಯ ಬೇಕಲ್ಲ. ಅಂದಮೇಲೆ ನೀನು ಒಂದು 100 ಜನನ ಕೂರಿಸ್ಕೊಂಡು ದೇವ್ರ ಬಗ್ಗೆ ಬೋಧನೆ ಮಾಡೋಕ್ಕೆ ಹಿಂಗೆ ಯೋಗ್ಯತೆನೇ ಇಲ್ವಲ್ಲ. ದೇವರು ಹಿಂಗೆ ಮಾಡ್ತಾನೆ, ಸ್ವರ್ಗ ನರಕ ಈ ಪರಿಕಲ್ಪನೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ ನೀನು. ಈ ಉತ್ತರ ಕರ್ನಾಟಕದಲ್ಲಿ ನಾನೊಂದು ನ್ಯೂಸ್ ಮಾಡಿದ್ದೆ. ಅದು ಉತ್ತರ ಕರ್ನಾಟಕದಲ್ಲಿ ಇದೇ ಥರ ಒಬ್ಬ ಮೌಲಾನ ತೀರಾ ಅದು ಮಸೀದಿ ಒಳಗಡೆ ನಮಾಜು ಮಾಡುವಂಥ ಜಾಗದಲ್ಲೇ ಚಿಕ್ಕ ಮಗಳ ಮೇಲೆ ಅಟೆಂಪ್ಟ್ ಮಾಡಿರೋಂಥ ವೈರಲ್ ಆಯಿತು. ನಾನೇ ಹಾಕಿದೆ, ಅದೆಲ್ಲ ಹಾಕಂಗಿಲ್ಲ ಅಲ್ಲ, ಬ್ಲರ್ ಮಾಡಿ ಹಾಕಿದೆ ನಾನು ಅದನ್ನು. ಫೈನಲ್ ಆಗಿ ಏನು ಹೇಳ್ತೀರಾ ಮೇಡಮ್? ಒಬ್ಬ ತಂದೆಯಾಗಿ ಮಾತಾಡಬೇಕಾಯ್ತು, ಅದಕ್ಕೆ ಹೇಳಿ. ಅಲ್ಲ, ತಂದೆಯಾಗಿ, ಅಣ್ಣನಾಗಿ ಎಲ್ಲ ಸ್ಥಾನದಲ್ಲಿ ನಿಂತ್ಕೊಂಡು, ಹುಡುಗಿ ಅಂತಲ್ಲ, ಹುಡುಗರ ಮೇಲೂ ಆಗುತ್ತೆ, ಹುಡುಗಿಯರ ಮೇಲೂ ನಾವು ಒಂದೇ ಜಾತಿ ಅಂದ್ರೆ 2 ಜಾತಿ, ಗಂಡು ಹೆಣ್ಣು. ಈ ಜಾತಿ ಮೇಲೆ ಇಬ್ಬರ ಮೇಲೇನೂ ಅತ್ಯಾಚಾರ ಆಗುತ್ತೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಫ್ರೀಡಮ್ ಕೊಡಿ ಮಕ್ಕಳಿಗೆ. ಫ್ರೀಯಾಗಿ ಮಕ್ಕಳ ಹತ್ರ ಮಾತಾಡಿ. ಮಕ್ಕಳನ್ನು ತುಂಬ ಕಟ್ಟುನಿಟ್ಟಾಗಿ ಬೆಳೆಸುವಾಗ ಮಕ್ಕಳ ಜೊತೆ ಎಲ್ಲಾನು ನೀವು ಹಂಚಿಕೊಂಡು ಆಪ್ತವಾಗಿಟ್ಕೊಂಡು ನೀವು ಒಂದು ಫ್ರೆಂಡ್ಸ್ ಥರ ಮಾತಾಡಿ. ಅವ್ರ ಜೊತೆ ಎಲ್ಲಾನು ವಿಷಯ ಶೇರ್ ಮಾಡ್ಕೊಳ್ಳಿ ಅವ್ರು ನಿಮ್ಮ ಜೊತೆ. ಭಯ ಪಡೋದು ಸಮಾಜದ ವ್ಯವಸ್ಥೆ ಇವಾಗ ಹಾಗೆ ಆಗಿದೆ. ಅತ್ಯಾಚಾರ ಅಂತ ಕೂಡಲೇ ಏನು ಮಾಡ್ತಾರೆ, ನಮ್ಮ ಮರ್ಯಾದೆ ಹೋಗುತ್ತೆ, ಮಾಡ ಮರ್ಯಾದೆ. ನಿಮ್ಮ ಮರ್ಯಾದೆ ಹೋಗೋದಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಅದು. ಆ ಭವಿಷ್ಯಕ್ಕೋಸ್ಕರ ನೀವೇನು ಮಾಡಬೇಕು ಅದನ್ನು ಮಾಡಿ. ಹೆದರಬೇಡಿ, ಯಾರಿಗೂ ಹೆದರಬೇಡಿ. ಇಲ್ಲಿ ಯಾರು ನಾವು ಒಳ್ಳೇದು ಮಾಡಿದರೆ ಯಾರು ಏನು ಹೇಳೋದಿಲ್ಲ, ಕೆಟ್ಟದ್ದು ಮಾಡಿದರೆ ಯಾರು ಏನು ಹೇಳೋದಿಲ್ಲ. ನಂದೊಂದು ಕಳಕಳಿ ಮನವಿ ಏನಂದರೆ, ಇವನು ಬೇರೆ ಕಡೆಯಲ್ಲಿ ಕೆಲಸ ಮಾಡಿಕೊಂಡು ಈ ಸರ್ವಿಸಿಗೆ ಬಂದವನು ಬೇರೆ ಎಲ್ಲಿಯಾದರೂ ಮಾಡಿರಲೂಬಹುದು, ಮಾಡಿಲ್ಲದೆ ಇರಲೂಬಹುದು. ನಮ್ಗೆ ಅದರದ್ದು ಸ್ಪಷ್ಟತೆ ಇಲ್ಲ. ಎಲ್ಲಿಯಾದ್ರೂ ಮಾಡಿದ್ದು ಸಂತ್ರಸ್ತರು ಯಾರು ಏನಾದ್ರೂ ಮರ್ಯಾದೆಗೆ ಅಂಜಿ ಹಿಂದೇಟಾಡ್ಕೊಂಡು ಯಾರೆಲ್ಲ ಇದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನಮ್ದು ಇವಾಗ ಇರುವಂತ SP ದಕ್ಷಾಧಿಕಾರಿ ನಮ್ಗೆ ಏನು ತೊಂದರೆ ಇಲ್ಲ, ಅರುಣ್ ಕುಮಾರ್ ಸರ್ ಅವರು ತುಂಬಾ ದಕ್ಷಾಧಿಕಾರಿ. ನಿಮ್ಗೆ ನಿಯರೆಸ್ಟ್ ಯಾವ ಪೊಲೀಸ್ ಸ್ಟೇಷನ್ ಉಂಟು ಅಲ್ಲಿಗೆ ಹೋಗಿ, ಇಲ್ಲ ಅಂದ್ರೆ ಮೀಡಿಯಾ ಸಪೋರ್ಟ್ ತಗೊಳ್ಳಿ, ಇಲ್ಲ ಅಂದ್ರೆ ನನ್ನ ಫೋನ್ ನಂಬರ್ ತಗೊಂಡು ನನ್ನ ಹತ್ರನಾದ್ರೂ ಬನ್ನಿ. ನಿಮ್ಗೆ ಉಚಿತವಾಗಿ ಕಾನೂನಿನ ನೆರವು ನೀಡ್ತೀನಿ. ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರಿಗೋಸ್ಕರ ಮಾತ್ರ. ಯಾಕಂದ್ರೆ ಹೇಳ್ತೀನಿ ಅಂದ್ರೆ, ನಮ್ದು ಮಗಳಿದ್ದಾಳೆ, ನಮಗೂ ಈ ಮಗು ಉಂಟು, ನಾವು ಈ ಹುಡುಗಿಯನ್ನು ಮಗುನ ಥರನೇ ನೋಡ್ಕೊಳ್ಳೋದು. ಒಂದು ಪ್ರಕರಣ ಅಲ್ಲ, ಬರೀ ಧಾರ್ಮಿಕ ಮುಖಂಡನ ಒಂದು ಪ್ರಕರಣ ಅಲ್ಲ, ಇವನು ಧಾರ್ಮಿಕ ಮುಖಂಡ ಸ್ಥಾನದಲ್ಲಿ ಇರ್ಲಿಕ್ಕೆ ಅರ್ಹನಲ್ಲ. ನಾನು ಅಷ್ಟೇ ಹೇಳ್ತೀನಿ. ನಾವು ಪದವಿ ಕೊಟ್ಟು ನಾವು ಆಯ್ಕೆ ಮಾಡಿದಂಥ ಒಬ್ಬ ಗುರು ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಾನೆ ಅಂತ ಹೇಳಿದ್ರೆ ಇದು ವಿಶ್ವಾಸಾರ್ಹನಾದ ಕೆಲಸನ? ಇವನಿಗೆ ಬೇಲ್ ಸಿಗ್ಲಿಕ್ಕೆ ನಾನೇ ಫೈಟ್ ನಾನೇ ಮಾಡುದು. ಈ ಪೋಕ್ಸೋ ದುರುಪಯೋಗ ಆಗೋದ್ರ ಬಗ್ಗೆನೂ ಚರ್ಚೆಗಳು ನಡೀತಾ ಇದ್ದಾವೆ. ಕೋರ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟ ಅರ್ಜಿಗಳು ಆಗ್ತಿದ್ದಾವೆ. ಮಸೀದಿ ಗುರಿಗೆ ಸಂಬಂಧಪಟ್ಟಂಥ ಕುಟುಂಬದ ಒಂದು ಕೇಸನ್ನು ಅಟೆಂಡ್ ಮಾಡಿದ್ವಿ ನಾವು. ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಿತ್ತು, ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ. ಹಾಗಂತ ಎಲ್ಲ ಕೇಸ್ಗಳು ಅದೇ ಥರ ಆಗುತ್ತಂತಲ್ಲ. ಆಮೇಲೆ ಅವ್ರ ಮೇಲೆ ದೌರ್ಜನ್ಯ ಆದಾಗ ಯಾರು ದೌರ್ಜನ್ಯ ಮಾಡ್ದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಡಿಸಿಷನ್ ತಗೋಬೇಡಿ. ನಿಮ್ಮ ಡಿಸಿಷನ್ನು ವ್ಯಕ್ತಿಗಳ ಮೇಲೆ, ಸ್ಥಾನಮಾನಗಳ ಮೇಲೆ ಇರೋದು ಬೇಡ, ದೌರ್ಜನ್ಯದ ಮೇಲೆ ಇರಲಿ ಡಿಸಿಷನ್ನು. ಮುಲಾಜೆ ಮಾಡಬೇಡಿ. ತಂದೆ ಇಲ್ಲದ ಮಗಳು ಅಂದರೆ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ನೀವು. ಅಲ್ಲಿ ಕೆಲವು ಕೇಸ್ಗಳು ಹಾಗೆ ಒಂದಿಷ್ಟು ನಾವು ಏನೇ ಕೇಸ್ಗಳಾದರೂ ಕೂಡ ಒಂದು ಹ್ಯೂಮನಿಟಿಯ ಲೇಯರ್ನಲ್ಲಿ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ. ಆ ಮಗಳ ಭವಿಷ್ಯ ಚೆನ್ನಾಗಾಗಲಿ. ಇಂಥ ಹೆಣ್ಣು ಮಕ್ಕಳು ಎಲ್ಲಾದರೂ ಈ ಥರದ ಅನ್ಯಾಯಕ್ಕೊಳಗಾದರೆ ದಯವಿಟ್ಟು ಹೊರಗೆ ಬನ್ನಿ. ನಿಮ್ಮ ಯಾರನ್ನೂ ಕೂಡ ಬಹಿರಂಗ ಪಡಿಸಲ್ಲ. ನಾವು ಕೂಡ ನಿಮ್ಮ ಫ್ಯಾಮಿಲಿ ಡೀಟೇಲ್ಸೇ ಜಾಸ್ತಿ ಕೇಳಿಲ್ಲ. ನಮ್ಗೆ ಬೇಕಾಗಿಲ್ಲ. ನನಗೆ ಹೀಗೆ ಇದನ್ನು ಕಾಪಾಡಬೇಕಾಗಿರೋದು ನಮ್ಮ ಸಂವಿಧಾನದ ನಿರ್ದೇಶನ. ಅದರ ಪ್ರಕಾರವೇ ನಾವು ಕೆಲಸ ಮಾಡ್ತೀವಿ. ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿದ್ದು ಈ ಗೋಮುಖ ವ್ಯಾಘ್ರಗಳನ್ನು. ನೀವು ಏನೇ ಇದ್ದರೂ ಈ ಕೇಸಿಗೆ ಸಂಬಂಧಪಟ್ಟಂಗೆ ಅಥವಾ ಇಂಥ ಕೇಸುಗಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಅನ್ಯಾಯ ಆಗುತ್ತೆ, ಆ ಅನ್ಯಾಯದ ವಿರುದ್ಧ
ನೀವು ಆಲ್ರೆಡಿ ಹನಿ ಟ್ರ್ಯಾಪ್ ಕೇಸ್ ಇರ್ಬೋದು, ಈ ಕೇಸ್ ಇರ್ಬೋದು, ಈ ಥರ ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗಿ ನಿಮ್ಮ ಜೊತೆ ಸಾಮಾಜಿಕ ನ್ಯಾಯದ ಪರವಾಗಿರುವ ನಮ್ಮಂತೂ ನಿಂತೇ ನಿಲ್ತೀವಿ ಅಂತ ಹೇಳ್ತಾ ಈ ಒಂದು ಸ್ಯಾಡ್ ಎಪಿಸೋಡ್ನ ಮುಗಿಸೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.